ನಮಸ್ಕಾರ ಸ್ನೇಹಿತರೆ. ಸವಿ ನೆನಪುಗಳನ್ನು ಕೂಡಿಡುವ ಪ್ರಯತ್ನದ ಮುಂದುವರೆದಂತಹ ಭಾಗ. ನಿಸ್ವಾರ್ಥತೆಯಿಂದ ನಿರಹಂಕಾರದಿಂದ ಸಮಾಜಮುಖಿಯಾಗಿ ಬೆಳೆದಂತಹ ಶ್ರೀ ಗ.ನ. ಕೋಮಾರರಿಗೆ ನಾಗರಿಕ ಸನ್ಮಾನ ಮಾಡುವ ದಿನದ ಒಂದಷ್ಟು ಕ್ಷಣಗಳನ್ನು ನಾನಿಲ್ಲಿ ಜೋಡಿಸ್ತಾ ಇದ್ದೇನೆ ಸ್ನೇಹಿತರೆ. 3 ದಶಕಕ್ಕೂ ಹೆಚ್ಚಿನ ಸಮಯದಿಂದ ನಾನು ಈ ತಾಲೂಕಿನಿಂದ ಹೊರಗೆ ಗುಜರಾತನ್ನು ನನ್ನ ಕರ್ಮಭೂಮಿನ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೇನೆ. ಎಷ್ಟೋ ಸಮಯದಿಂದ ಈ ಪ್ರಕಾರದ ಒಂದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ದೊರಕಿದ್ದು ಕಡಿಮೆ. ಇವತ್ತು ವೇದಿಕೆ ಮೇಲೆ ಕೂತು ಕಾರ್ಯಕ್ರಮದ ಚಟುವಟಿಕೆಗಳನ್ನು ನೋಡಿದಾಗ ಇಲ್ಲಿಯ ಜನ ಎಷ್ಟೊಂದು ಸುಂದರವಾದ ಕಾರ್ಯಕ್ರಮವನ್ನು ಪ್ರೀತಿಯಿಂದ, ಆತ್ಮೀಯತೆಯಿಂದ, ಶ್ರದ್ಧೆಯಿಂದ, ಹಾಗೆ ತುಂಬ ಗೌರವದಿಂದ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅನ್ನೋದು ನೋಡಿದಾಗ ನನಗೆ ಬಹಳ ಸಂತೋಷ ಆಗ್ತದೆ. ಕಾರ್ಯಕ್ರಮವನ್ನು ಇಡಬೇಕು ಅಂತ ಶ್ರೀ ಎಸ್ ಎನ್ ಭಾಗವತ್ ಅವರು ನನಗೆ ದೂರವಾಣಿಯಿಂದ ತಿಳಿಸಿದ್ರು. ಅವರು ನನ್ನನ್ನು ನೋಡಿದ್ದು ಭಿನ್ನವಾಗಿ. 3 ದಶಕಗಳಿಂದ ನಾನು ಗುಜರಾತನ್ನ ಕರ್ಮಭೂಮಿನ ಮಾಡಿಕೊಂಡು ಜನ್ಮಭೂಮಿಯಿಂದ ದೂರ ಇದ್ದವನು. ಈಗ ನಾನು ಗ.ನ. ಕೋಮಾರನ್ನ ಸಹೋದರನಾಗಿ ಅಷ್ಟೇ ಕಂಡಿದ್ದಲ್ಲ, ನಾನೊಬ್ಬ ಸಹೋದರನಾಗಿ, ಜೊತೆಗೆ ವಿದ್ಯಾರ್ಥಿಯಾಗಿ, ಬೀಗಾರ್ ಗ್ರಾಮಸ್ಥನಾಗಿ, ಹಾಗೆ ಸೇವೆಗೆ ಸೇರಿದ ನಂತರ ಒಂದು ಅಧಿಕಾರಿಯಾಗಿ ಶ್ರೀ ಗ.ನ. ಕೋಮಾರ್ ಅವರು, ಅವರ ವ್ಯಕ್ತಿತ್ವ, ಅವರ ಬದುಕಿನ ಮೌಲ್ಯಗಳನ್ನು ನಾನು ಹತ್ತಿರದಿಂದ ಕಂಡಿದ್ದೇನೆ. ಸಹಕಾರಿಯಾಗ್ತೀನಿ ಅಂತ ಅದೇ ನಿಲುವು, ಅದೇ ಆದರ್ಶ, ಅದೇ ಧ್ಯೇಯ ನನ್ನನ್ನು ಈ ದೂರಕ್ಕೆ ತಂದಿದೆ. ಇಂದು ಗುಜರಾತ್ನಲ್ಲಿ ರೀಸೆಂಟ್ಲಿ ನಮ್ಮ ಎಸ್ ಎನ್ ಗಾಂವ್ಕರ್, ಸುಬ್ಬಯ್ಯ ಧೋಬಳಿ ಅವರು, ವೆಂಕಟರಮಣ ಕುಮಾರ್ ತಾರ್ಗಾರ್ ಅವರು ಗುಜರಾತ್ಗೆ ನನ್ನ ಮನೆಗೆ ಬಂದು ನನ್ನೊಂದಿಗೆ ಓಡಾಡಿದರು. ನಾನು ಅವರೊಂದಿಗೆ ಹೇಳ್ತಾ ಇದ್ದೆ, ಎಷ್ಟೋ ವರ್ಷದ ನೆನಪನ್ನು ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಇದು ಇಲ್ಲಿ ನಾನು ಮಾಡಿದ್ದು, ಸಾಧಿಸಿದ್ದು ನನ್ನ ಪ್ರೇರಣೆ ಬೀಗಾರ್ ಯಲ್ಲಾಪುರ. ಅದೇ ಕಾರಣಕ್ಕಾಗಿ ಎಸ್ ಎನ್ ಗಾಂವ್ಕರ್ ಈಗ ಎಷ್ಟು ವರ್ಷದಿಂದ ನಾನು ವೇದಿಕೆ ಮೇಲೆ ಕಾಣಿಸ್ಕೊಂಡಿದ್ದಿಲ್ಲ. ಪ್ರಬಲಿ ಗಾಂವ್ಕರ್ ಅಲ್ಲಿ ತಲೆ ಅಲ್ಲಾಡ್ತಾ ಇದ್ದಾರೆ. ಪ್ರಥಮವಾಗಿ ನಾನು ಅವ್ರ ಮನೆಗೆ ಹೋಗಿದ್ದಿದೆ, ಆದರೆ ನಾನು ಸಾರ್ವಜನಿಕ ವೇದಿಕೆಯಲ್ಲಿ ಯಲ್ಲಾಪುರದಲ್ಲಿ ಕಾಣಿಸ್ಕೊಂಡಿದ್ದಿಲ್ಲ. ಇದೇ ಮೊಟ್ಟ ಮೊದಲಿಗೆ ಬಂದಿದ್ದೇನೆ. ಯಾಕಂದ್ರೆ ಇಂಥದ್ದೊಂದು ಶಕ್ತಿ ನಾನು ಬರಿಯ ಸಹೋದರನಾಗಿ ಕಂಡಿಲ್ಲ. ಒಂದು ವ್ಯಕ್ತಿ ಒಂದು ಗ್ರಾಮೀಣ ಮಟ್ಟದಲ್ಲೂ ಆ ಒಂದು ಮೌಲ್ಯಗಳನ್ನು ಇಟ್ಕೊಂಡು, ಆ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಪ್ರಯತ್ನ ಪಟ್ಟರೆ ಹೇಗೆ ತನ್ನಿಂತಾನೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡ್ಕೋಬಹುದು, ಜನಹಿತದಿಂದ ಕೆಲಸವನ್ನು ಮಾಡ್ಬೋದು. ಒಂದು ಉದಾಹರಣೆ ಶ್ರೀ ಗ.ನ. ಕೋಮಾರ್ ಅವರು. ಈ ಪುಸ್ತಕದ ಪೂರ್ತಿ ಮುಖಪುಟ, ಬೆನ್ನುಪುಟ, ಒಳಗಡೆಗೆ ಇರತಕ್ಕಂಥ ಎಲ್ಲ ಚೌಕಟ್ಟಿನ ಆಭರಣಗಳನ್ನೆಲ್ಲ ಸತೀಶ್ ಯಲ್ಲಾಪುರ ಅವರೇ ಸುಂದರವಾಗಿ ರೂಪಿಸಿಕೊಟ್ರು. ಗ.ನ. ಕೋಮಾರನ್ನು ಮಾತ್ರ ನೀವು ಗೌರವದಿಂದ ಅಭಿನಂದಿಸಿ ಸನ್ಮಾನ ಮಾಡಲಿಲ್ಲ. ಅದರ ಜೊತೆಗೆ ನಾವು ಇವತ್ತು ಇಂಥ ಒಂದು ದೊಡ್ಡದಾದಂಥ ಅಪಾಯಕಾರಿಯಾದಂಥ ಆತಂಕದಲ್ಲಿ ಇದ್ದೇವೆ. ನಮ್ಮ ಹಳ್ಳಿಗಳು ಇವತ್ತು ಎಲ್ಲಿ ಹಾಳು ನಂಬಿಯಾಗಿ ಹೋಗ್ತೇವೆಯೋ, ಅವಶೇಷಗಳಾಗ್ಬಿಡ್ತವೆಯೋ, ಪಡವಳಿಕೆಗಳಾಗ್ಬಿಡ್ತವೆಯೋ ಅಂತ ಆತಂಕದ ಸಂದರ್ಭದಲ್ಲಿ ಅಭಿನಂದನೆಯನ್ನು ಗ.ನ. ಕೋಮಾರ್ ಅವರನ್ನು ಅಭಿನಂದಿಸುವಂಥ ನೆಪದಲ್ಲಿ ಕಳೆದು ಹೋಗಬಹುದಾದಂಥ, ಆದರೆ ಹೋಗಬಾರದಂಥ ಒಂದು ಗ್ರಾಮಕ್ಕೆ ಒಂದು ಘನತೆಯನ್ನು ತಂದುಕೊಡುವಂತಹ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಿರೋ ಕಾರಣಕ್ಕಾಗಿ ನಾನು ಈ ಸಂಘಟನಾ ಒಂದು ಅಭಿನಂದನಾ ಸಮಿತಿಗೆ ಮೊದಲನೇದಾಗಿ ವಂದನೆಗಳನ್ನು. ಇಡೀ ಕುಟುಂಬವನ್ನು ಒಂದು ಒಳ್ಳೆ ಎಜುಕೇಶನ್, ಶಿಕ್ಷಣ, ಒಳ್ಳೆ ಸಂಸ್ಕಾರ ಕೊಟ್ಟು ಒಂದು ಸ್ಥಿತಿಗೆ ತರಬೇಕಾದ್ರೆ ಅವ್ರು ಎಷ್ಟು ತ್ಯಾಗ ಮಾಡಿದ್ದಾರೆ. ತ್ಯಾಗ ಫಸ್ಟ್ ಇಂಪಾರ್ಟೆನ್ಸ್. ಪ್ರಮೋದ್ ಹೆಗಡೆ ಅವರು ಕೆಲವೊಂದು ಪಾಯಿಂಟ್ ಹೇಳಿದ್ದಾರೆ. ತ್ಯಾಗ ಅಂದ್ರೆ ಏನು? ಇದು ಗ.ನ. ಕೋಮಾರರಿಗೆ ಅಲ್ಲ, ಅದು ಗ.ನ. ಕೋಮಾರ್ ಅವರು ಕೇವಲ ನಿಮಿತ್ತ ಮಾತ್ರ. ಗ.ನ. ಕೋಮಾರ್ ಅವರ ಜೀವನ ಮುಂದೆ ತಲೆತಲಾಂತರಕ್ಕೂ ಯಲ್ಲಾಪುರದ ಸಂಸ್ಕೃತಿಯನ್ನು, ಹವ್ಯಕರ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು
ಬೆಳೆಸ್ಕೊಂಡು ಹೋಗೋ ದೃಷ್ಟಿಯಿಂದ ನಮಗೆ ಆಗಾಗ ನೆನಪಾಗ್ತಾ ಇರಬೇಕು, ಮುಂದಿನ ತಲೆಮಾರಿಗೂ ಇದು ಪಾಸ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಡೆಸಿದಂತಹ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಅಂತಹ ಪ್ರೇರಣಾದಾಯಿ ವ್ಯಕ್ತಿತ್ವಕ್ಕೆ ನಾನು ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಳ್ಳೆಯ ವ್ಯಕ್ತಿಯಾಗಿ ಅವರ ಮನೆಗೆ, ಅವರ ಮಕ್ಕಳಿಗೆ, ಅವರ ಹೆಂಡತಿಗೆ, ಸುತ್ತಮುತ್ತಲಿನ ಊರಿಗೆ, ತಾಲೂಕಿಗೆ, ಇಡೀ ಸಮಾಜಕ್ಕೆ, ಜಾತಿಯನ್ನು ಮೀರಿದಂತಹ ಇಡೀ ಸಮಾಜಕ್ಕೆ ಅವರು ನಡೆದುಕೊಂಡು ಬಂದಂತಹ ರೀತಿ ನೀತಿ ಇದೆಲ್ಲವೂ ಬಹಳ ಪ್ರೇರಣಾದಾಯಿ ಮತ್ತು ಬಹಳ ಅನುಕೂಲ ಆಗಿದೆ ಅಂತ. ಸೊ ಹಾಗಾಗಿ ನಾನು ಸಂಕ್ಷಿಪ್ತವಾಗಿ ಒಂದೇ ಲೈನಲ್ಲಿ ಹೇಳಬೇಕು ಅಂತಂದರೆ, ನಾವು ಡಿ ವಿ ಜಿ ಅವರ ಮಂಕುತಿಮ್ಮನ ಕಾಗದ ಅನೇಕ ಕಾವ್ಯಗಳನ್ನು ನಾವೆಲ್ಲ ಕೇಳಿದ್ದೇವೆ. ಸ್ಮರಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ತೇನೆ. ಆ ಕಾವ್ಯ ಹೀಗಿದೆ: ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ನಿಮಗೆ ಒಳ್ಳೆ ಸಂಬಂಧಿಕರು ಹುಟ್ಟಿದ್ದಾರೆ, ಅವರಿಗೆಲ್ಲ ನೀವು ಕೊಟ್ಟಂಥ ಎಜುಕೇಷನ್ನ ಪ್ರತಿಫಲ ಈಗ ಕಾಣ್ತಾ ಇದ್ದೀರಿ. ಅವ್ರಿಗೆ ಎಷ್ಟೇ ರೊಕ್ಕ ಕೊಟ್ಟರು ಸಂತೃಪ್ತಿ ಅಲ್ಲ, ಸಮಾಜದಲ್ಲಿ ಗೌರವವನ್ನು ಕೊಟ್ಟಿರುವಂಥದ್ದೇ ದೊಡ್ಡ ಸಂತೃಪ್ತಿ ನಿಮಗೆ. ಹಾಗಾಗಿ ಭಾಗ್ಯವಂತರು ನೀವು. ಗಣಕುಮಾರರು ನಾನು ಬಹಳ ಸ್ನೇಹಿತರು. ತಾಳಮದ್ದಲೆ ಅರ್ಥ ಹೇಳೋದು ಅಂತಂದ್ರೆ ಬಹಳ ಪ್ರೀತಿ ನಮಗೆ ಅವರಿಗೆ. ನನ್ನ ಹತ್ರ ಅವರು ತಾಳಮದ್ದಲೆ ಅರ್ಥದಲ್ಲಿ ಸೋತು ಗೆದ್ದವರು. ಹೇಗೆ ಸೋತರು ಕೇಳಿದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಅವರು. ಹೇಗೆ ಗೆದ್ರು ಅಂತ ಕೇಳಿದರೆ, ನಿಮ್ಮ ಪ್ರಶ್ನೆಗೆ ನಾನು ಕೊಟ್ಟರೆ ಪಾತ್ರದ ಚೌಕಟ್ಟನ್ನು ಮೀರಬೇಕಿತ್ತು, ಕಥಾಭಾಗವನ್ನು ವಿರೋಧಿಸಬೇಕಿತ್ತು ಅಂತ ಅಪಚಾರ ಆಯಿತು ನನ್ನಿಂದ. ಹಾಗಾಗಿ ನಾನು ಸೋತಿದ್ದೇನೆ ಅಂತ. ಹಾಗಾಗಿ ಅವರೇ ಗೆದ್ದವರಾದರು. ಇಷ್ಟು ಮಹತ್ವಪೂರ್ಣ ಸೂಕ್ಷ್ಮ ಜೀವಿಗಳವರು, ಅಧ್ಯಯನಶೀಲರು. ನನ್ನ ಮತ್ತು ಅವರ ಸ್ನೇಹದ ಒಡನಾಟ ಸದಾ ಇರಲಿ. ಗಣಕುಮಾರರು, ನಾನನ್ನು ಅವರ ಪುಸ್ತಕದಲ್ಲಿ ಬರೆದಿದ್ದೇನೆ ಗಣಕುಮಾರ ಅಂತೇಳಿ. ಯಾವಾಗಲೂ ನೀವು ಗಣಕುಮಾರರೇ, ಒಬ್ಬರಿಗಲ್ಲ ಎಲ್ಲರಿಗೂ ಗಣಕುಮಾರರು. ಅಜಾತ ಶತ್ರುಗಳು, ಒಬ್ಬರಿಗೂ ವಿರೋಧವನ್ನು ಹೇಳುವವರಲ್ಲ. ನಾವು ಆತ್ಮೀಯವಾದಂಥ ಒಂದು ಸನ್ನಿವೇಶವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಯಾವುದೇ ಆಡಂಬರಗಳಿಲ್ಲ. ನಾವೆಲ್ಲ ಸಂಬಂಧಿಕರು ಸೇರಿ ಅವರ ಸಾಧನೆಯನ್ನು, ಅವರ ವ್ಯಕ್ತಿತ್ವವನ್ನು ನೆನಪು ಮಾಡುವಂಥ ಒಂದು ಅಭಿನಂದಿಸುವಂಥ ಸಂದರ್ಭವನ್ನು ನಮಗೆ ನೀಡಿದ್ದಾರೆ. ಈಗಾಗಲೇ ಅವರ ಸಹೋದರ ನರಸಿಂಹಕುಮಾರ್ ಅವರು, ಭಾವ ಅಶೋಕ್ ಕುಮಾರ್ ಅವರೆಲ್ಲ ಮಾತನಾಡಿದಾಗ ನನಗೆ ಒಂದು ಸಂತೋಷ ಆಗಿತ್ತು. ನನಗೊಂದು ಅವಕಾಶ ಲೇಖನವನ್ನು ಬರಲಿಕ್ಕೆ ಕೊಟ್ಟಿದ್ದಾರೆ. ಭಕ್ತಿಯಲ್ಲಿ ಕೃಷ್ಣನನ್ನ ಕಾಣ್ತೇವೆ, ಜ್ಯೋತಿಯಲ್ಲಿ ಜ್ಞಾನನವನ್ನು ಕಾಣ್ತೇವೆ, ಸೇವೆಯನ್ನು ಕಾಣ್ತೇವೆ, ಗಣಕುಮಾರರನ್ನು ನಾವು ಕಾಣ್ತೇವೆ. ಆದ್ದರಿಂದ ಇದೊಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂತ ನಾನು ಭಾವಿಸಿದೆ. ಇನ್ನೊಂದು ವಿಷಯ, ನಮ್ಮ ಇಡೀ ಯಲ್ಲಾಪುರ ತಾಲೂಕನ್ನ ಇಡೀ ರಾಷ್ಟ್ರ ಮಟ್ಟದಲ್ಲಿ ಪರಿಚಯ ಮಾಡಿಕೊಟ್ಟಂಥ ಕುಟುಂಬವನ್ನು ನಾವಿಲ್ಲಿ ಸಾಂಕೇತಿಕವಾಗಿ ಸನ್ಮಾನ ಮಾಡಿದ್ದೇವೆ ಅಂತ ಭಾವಿಸ್ತೇವೆ. ಯಾಕಂದರೆ 8 ಮಕ್ಕಳಲ್ಲಿ ಹಿರಿಯವರಾದರನ್ನು ನಾವು ಅಭಿನಂದಿಸುತ್ತೇವೆ. ಇದು ಬಹಳ ಸಾಂಕೇತಿಕ ಹಾಗೂ ಎಲ್ಲರೂ ಕೂಡ ಅಭಿನಂದನೀಯರು. ಈಗ ನಮ್ಮ ನಾನು ಸುಮಾರು ಕಾಲ ಭಾಷಣ ಆಗ ಈಗ ಮಾಡ್ತಿದ್ದೆ. ಮೋದಿಗಳು ಚೆನ್ನಾಗಿ ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದರು. ಆದರೆ ಕಳೆದ 4-5 ವರ್ಷಗಳಿಂದ ವೇದಿಕೆಯಲ್ಲಿ ನಿಂತು ಮಾತಾಡುವ ಟಚ್ ನನಗೆ ತಪ್ಪಿದೆ. ಅಷ್ಟಿಷ್ಟು ಮಾತಾಡಬೇಕಾದಂಥ ಅಗತ್ಯ ಇದೆ, ಮಾತಾಡಬೇಕು ಅಂತ ಬಯಸಿದ್ದೇನೆ. ಕಳೆದ 3-4 ತಿಂಗಳ ಹಿಂದೆ ಈ ಸಮುದಾಯ ಜೀವಿ ನಾವೆಲ್ಲರೂ ಒಬ್ಬರು ಬೆರೆತು ಒಬ್ಬರಿಗೊಬ್ಬರು ಸಹಕರಿಸ್ತಾ ಜೀವನ ಸಾಗಿಸುವಂಥ ಸಂದರ್ಭದಲ್ಲಿ ಮಾತ್ರ ಬದುಕು ಸಹನೀಯವಾಗಿರ್ತದೆ. ಇಲ್ಲ ನಮ್ಮದೇ ಕೋಟೆ ಕಟ್ಟಲಿಕ್ಕೆ ಹೊರಟ್ರೆ ಕೋಟೆ ಒಂದು ದಿನ ಕಿತ್ತು ಬಿಡ್ತಾರೆ. ಆವಾಗ ಅದನ್ನು ಎದ್ದು ನಿಲ್ಲಿಸಲಿಕ್ಕೆ ಬರೋದು ಯಾರೂ ಇರುವುದಿಲ್ಲ. ಹಾಗಾಗಿ ಆ ಒಂದು ಕಲ್ಪನೆ ನನಗೆ ನಿರಂತರವಾಗಿ ಸಮಾಜ ಜೀವಿ ಅಂತಕ್ಕಂಥದ್ದು ನನಗೆ ಇದೆ.
ತುಂಬ ಜನ ಆತ್ಮೀಯರು, ಅಭಿಮಾನಿಗಳು, ಒಡನಾಡಿಗಳೆಲ್ಲ ಸೇರಿದಂತಹ ಒಂದು ಕಾರ್ಯಕ್ರಮ ಇದಾಗಿತ್ತು. ತುಂಬ ಸುಂದರವಾದಂತಹ ಕಾರ್ಯಕ್ರಮ. ಬೆಳಗ್ಗೆ 10 ಗಂಟೆಯಿಂದ ಆರಂಭವಾದಂತಹ ಕಾರ್ಯಕ್ರಮ ಸಂಜೆ ಸುಮಾರು 5-6 ಗಂಟೆವರೆಗೆ ನಡೆಯಿತು. ಉತ್ತಮವಾದಂತಹ ಊಟದ ವ್ಯವಸ್ಥೆಯನ್ನು ಇಟ್ಟಿದ್ದರು. ಊಟದ ನಂತರ ವಿಚಾರಗೋಷ್ಠಿಯನ್ನು ಇಟ್ಟಿದ್ದರು. ವಿಷಯ ಗ್ರಾಮ ಸಂಗ್ರಾಮ ಸಂಧಾನ ಅನ್ನುವ ಒಂದು ವಿಷಯದ ಬಗ್ಗೆ ವಿಚಾರವನ್ನು ಮಂಡಿಸಿದರು. ತುಂಬ ಉತ್ತಮವಾದಂತಹ ಕಾರ್ಯಕ್ರಮ ಇದಾಗಿತ್ತು. 14 ಡಿಸೆಂಬರ್ 2025ರಂದು ನಡೆದಂತಹ ಕಾರ್ಯಕ್ರಮದ ಒಂದಷ್ಟು ಕ್ಷಣಗಳು ಇವು ಸ್ನೇಹಿತರೆ. ಎಲ್ಲವನ್ನೂ ಕ್ರಮಬದ್ಧವಾಗಿ ಜೋಡಿಸಿಲ್ಲ. ಒಂದು ಸಣ್ಣ ಸಣ್ಣ ತುಣುಕುಗಳನ್ನು ಒಂದು ನೆನಪಾಗಿ ಜೋಡಿಸಿದ್ದೀನಿ ಅಷ್ಟೇ. ಹಳ್ಳಿಯ ಬದುಕು, ಹಳ್ಳಿಯ ಜೀವನಗಳು ನಿಮಗೆ ಇಷ್ಟ ಆಗುತ್ತೆ ಅಂತಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಗಟ್ಟಿಯಾಗಿರುವಾಗ ಈ ಒಂದು ಹೊಸ ರೀತಿಯ ಫಂಕ್ಷನ್ ಪ್ರೋಗ್ರಾಮ್ ಅನ್ನು ಇಟ್ಕೊಂಡಿದೆ. ಇದು ಬರೇ ಪ್ರೋಗ್ರಾಮ್ ಅವರಿಗೂ ಅಷ್ಟೇ ಅಭಿನಂದನೆಗಳನ್ನು ಹೇಳೋದಲ್ಲ, ಸರಿಯಾದ ಸಮಯದಲ್ಲಿ ಜೀವನದಲ್ಲಿ ಹೇಳುವಂತ ವಿಷಯ. ಮತ್ತೆ ಈ ಕಾರ್ಯಕ್ರಮದ ಬೆನ್ನೆಲುಬು ಕೂಡ ಹೌದವರು, ಅವರನ್ನು ಕೂಡ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸುಬ್ಬಯ್ಯ ದೋಗ್ಲಿ ಅವರು ಇದ್ದೇವೆ. ಜೊತೆಗೆ ದತ್ತಾತ್ರೇಯ ಕಡ್ಡಿಪಾಲ್ ಅವರು ಬೊಂಕೊಳ್ಳಿಯಲ್ಲಿ ಒಂದು ಕಲ್ಲುಕಟ್ಟೆಯ ಮೇಲೆ ತಮ್ಮ 30 ವರ್ಷದ ಹಿಂದಿನ ಆಕಾಶವಾಣಿಯ ಇದು ನಮ್ಮ ಬದುಕು ಮಾಲಿಕೆಯ ವಿಶೇಷ ಕಾರ್ಯಕ್ರಮದಲ್ಲಿ ನೆಲೆ ನಿಂತ ಸುಬ್ಬಯ್ಯ ದೋಗ್ಲಿಯವರನ್ನು ಕರೆಸಿಕೊಂಡು ಸುಮಾರು ಒಂದು ಹೊತ್ತು ಹಳ್ಳಿಯ ಬದುಕಿನ ಕುರಿತಾಗಿ ಸಣ್ಣದೊಂದು ಗೋಷ್ಠಿಯನ್ನು ಅವರಿಬ್ಬರೇ ಮಾಡಿದರು. ತುಂಬಿದ ಕೊಡ ತುಳುಕುವುದಿಲ್ಲ ಅನ್ನುವಂತಹ ಮಾತಿಗೆ ಉದಾಹರಣೆ ಆಯಿತು ಇಂದಿನ ಈ ಕಾರ್ಯಕ್ರಮ. ಅಹಂಕಾರ ಪಡಲು ಹಲವು ಕಾರಣಗಳಿದ್ರೂ ಕೂಡ ನಿರಹಂಕಾರದಿಂದ ಎಲ್ಲರ ಜೊತೆ ಬೆರೆತು ಸಮಾಜಕ್ಕೆ ಉದಾಹರಣೆಯಾದರೂ ಇಂದಿನ ಎಲ್ಲ ಸಭಾ ಶ್ರೇಷ್ಠರು ಕೂಡ. ಉತ್ತಮರ ಜೊತೆ ಕಳೆದಂತಹ ಇಂದಿನ ದಿನ ತುಂಬ ಉತ್ತಮವಾಗಿತ್ತು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.